ಸರ್ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ವರದಿ ಕೇಳಿದ್ದೀವಿ. ವರದಿ ಬಂದ ಮೇಲೆ ಅದನ್ನು ತನಿಖೆ ಯಾವ ರೀತಿ ವಿಚಾರಣೆ ಮಾಡಿಸ್ಬೇಕು ಏನು ಅಂತ ನೋಡಬೇಕು. ಬಂದಮೇಲೆ ವರದಿ ಇನ್ನೂ ಕೊಟ್ಟಿಲ್ಲ, ಬಂದಮೇಲೆ ಸರ್ ಬಿಜೆಪಿ ಎಮ್ ಎಲ್ ಎಸ್ ನೋಡಿದ್ರು ಸರ್ ಹಿಂದ್ಗಡೆ ಫೋನ್ ಕ್ಲಿಪ್ಪಿಂಗ್ಸ್ ಎಲ್ಲ ಬಿಜೆಪಿ ಎಮ್ ಎಲ್ ಎಸ್ ನೋಡಿದ್ರು. ಸೊ ಯು ಡಿಮಾಂಡೆಡ್ ದ ರೆಸಿಗ್ನೇಷನ್. ಗೊತ್ತಿಲ್ಲ ಆ ವೇಳೆ ಸೌದಿ ಅವ್ರಿಗೆಲ್ಲ ರೆಸಿಗ್ನೇಷನ್ ಕೇಳಿದ್ರಲ್ಲ ಸರ್ ಎಲ್ಲ ಡಿಮಾಂಡ್ ಮಾಡಿದ್ರು. ಈಗ ಅದೇ ನೈತಿಕ ಬೇಸ್ ಇಟ್ಕೊಂಡು ನೀವು ಇವ್ರ ಮೇಲೆ ಆಕ್ಷನ್ ತಗೊಳ್ತೀರಾ? ಅಲ್ಲಿ 3 ಜನ ನೋಡಿದ್ದು ವಿಧಾನಸಭೆ ಹೊರಗಡೆ ವಿಧಾನಸಭೆ ಒಳಗಡೆ. ಇದು ಪಬ್ಲಿಕ್ ಫಂಕ್ಷನ್, ಪಬ್ಲಿಕ್ ಫಂಕ್ಷನ್. ಓಕೆ, ನಾನು ಇದು ಡಿಪೆಂಡ್ ಮಾಡ್ಕೊತಾ ಇಲ್ಲ, ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೇಳಿದೆ. ನೀವು ಸಚಿವರನ್ನ ಕೇಳಿದ್ರ ಏನಾಗಿದೆ ವಿವರಣೆ ಕೇಳಿದ್ದೀನಿ. ಏನಂದ್ರೆ ಅವ್ರು ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನಾದ್ರು ಕೇಳಿದ್ರೆ ರಾಯಚೂರಿನಲ್ಲಿ ಇದ್ದಾರೆ, ನಾಳೆ ಬಂದು ಕೊಡ್ತೀನಿ. Do you think it is fair that an education minister is doing like this? ಯಾರೇ ಮಾಡಿದ್ರು ತಪ್ಪೇನೆ. ನಾನು ಇವ್ರು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ತಪ್ಪು ಅಂತಲ್ಲ, ಬಟ್ ಅದ್ರ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ ನಮಗೆ. ಜಗದೀಶ್ ಅವ್ರು ಏನು ಹೇಳ್ತಾರೆ ಅಂತ ನಾನು ಮಾತಾಡಿದೆ ಸುನೀಲ್ ಶೆಟ್ಟಿ ಜೊತೆ. ನಾನು ಮೊಬೈಲ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೆ, ಮೆಸೇಜ್ಗಳಿಗೋಸ್ಕರ ಸ್ಕ್ರಾಲ್ ಮಾಡ್ತಾ ಇದ್ದೆ. ಇವಾಗ ನೋಡಿದ್ದು ವಾಟ್ಸಪ್, ಆ ವಾಟ್ಸಪ್ ಸ್ಕ್ರಾಲ್ ಮಾಡ್ತಾ ಇದ್ದೆ, ಆಗ ಇದು ಬಂದಿದೆ ಅಂತ ಹೇಳ್ತಾರೆ ಅವರು. ಅದು ಸತ್ಯಾಸತ್ಯತೆ ನೋಡೋಣ. ಅಲ್ಲ, ನನ್ನ ಇದೇ ಮಾಡೋಕ್ಕೆ ಕುತಂತ್ರ ಮಾಡಿದ್ದಾರೆ, ಅದ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಸೈಬರ್ ಕ್ರೈಮ್ ಅಲ್ಲಿ ಕೇಸ್ ಯಾವುದೇ ಎಂಕ್ವೈರಿ ಮಾಡಲಿ ಅಂತ ಹೇಳ್ತಾರೆ. ಅಲ್ಲ, ಎನ್ಕ್ವೈರಿ ಇಲ್ಲ ಸರ್, ನಿನ್ನೆ ಹೇಳಿದೆ ನಂತರ ಕೇಸ್ ಬುಕ್ ಮಾಡ್ತೀನಿ ಸೈಬರ್ ಕ್ರೈಮ್ ಮೇಲೆ. ಸೈಬರ್ ಕ್ರೈಮ್ ಅಲ್ಲಿ ಕೇಸ್ ಹಾಕ್ತೀನಿ, ನಾನು ಕೇಸ್ ಬುಕ್ ಮಾಡ್ತೀನಿ. ಸರ್, ಡ್ರೌಟ್ ಸಿಚುವೇಶನ್, ಹೌ ಇಸ್ ದ ಡ್ರೌಟ್ ಸಿಚುವೇಶನ್, ವೆದರ್ ಯು ಗಾಟ್ ಸ್ಪೆಷಲ್ ಫಂಡ್ಸ್ ಟು ಟ್ಯಾಕಲ್? ಕುಡಿಯೋ ನೀರಿಗೆ, ಉದ್ಯೋಗಕ್ಕೆ, ಮೇವಿಗೆ ಹಣಕ್ಕೆ ತೊಂದರೆ ಇಲ್ಲ. ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ, ಇನ್ನೂ ಬೇಕಾದರೆ ಬಿಡುಗಡೆ ಕೇಂದ್ರದಿಂದ ಬರ ಪರಿಹಾರಕ್ಕೆ ಈಗಾಗಲೇ ಕೊಟ್ಟಿದ್ದೀವಲ್ಲ. ಒಂದು ಮೆಮೊರಾಂಡಮನ್ನು ಸಬ್ಮಿಟ್ ಮಾಡಿದ್ದೀವಿ. 110 ತಾಲೂಕುಗಳಲ್ಲಿ ಬರ ಬಂದಿದೆ, ಮತ್ತೆ 29 ತಾಲೂಕು ಬರ ಬಂದಿದ್ದಾವೆ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದನ್ನು ಸೇರಿಸಿ ಇನ್ನೊಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ.